ಹನುಮ ಜಯಂತಿ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ದಬಾಸ್ಪೇಟೆ ಬಳಿಯ ಹಳೆ ನಿಜಗಲ್ಲು ಸಿದ್ದರ ಬೆಟ್ಟದವರೆಗೂ ನೂರಾರು ಹನುಮ ಮಾಲಾಧಾರಿಗಳು ಪಾದಯಾತ್ರೆಯ ಮೂಲಕ ಆಗಮಿಸಿ ಬೆಟ್ಟದಲ್ಲಿ ಶ್ರೀ ಸಿದ್ದೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ 11 ದಿನಗಳಿಂದ ಶುಚಿ ಮಡಿಯಿಂದ ಮಾಲೆ ಧರಿಸಿ ನಿತ್ಯವೂ ಭಜನೆ ಮಾಡುತ್ತಾ ಹನುಮ ಜಯಂತಿಯಂದು ನೆಲಮಂಗಲದಿಂದ ದಬಾಸ್ಪೇಟೆ ಬಳಿಯ ಸಿದ್ದರ ಬೆಟ್ಟದವರೆಗೂ ಕಾಲ್ನಡಿಗೆ ಮೂಲಕ ಆಗಮಿಸಿ ಪುರಾತನ ಕಾಲದ ಬೆಟ್ಟದಲ್ಲಿ ಅದ್ದೂರಿ ಹನುಮ ಜಯಂತಿ ಮಾಡಲಾಗುತ್ತದೆ. ಇನ್ನು ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಹಾಗೂ ನೆಲಮಂಗಲ ಉಪವಿಭಾಗದ ಪೊಲೀಸರಿಂದ ಅತ್ಯುತ್ತಮ ಬಂದೋಬಸ್ತ್ ಮಾಡಲಾಗಿತ್ತು. ಸಿದ್ದರ ಬೆಟ್ಟದಲ್ಲಿ ಮಸೀದಿಯೂ ಇದ್ದು ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಸಾರಿ ಹೇಳುವಂತಿದೆ. ಸಿದ್ದರ ಬೆಟ್ಟದ ಪ್ರಮುಖ ಆಕರ್ಷಣೆ ಎಂದರೆ ಬೆಟ್ಟದ ಮೇಲೆ ಅಳವಡಿಸಿರುವ ಲೇಸರ್ ಲೈಟ್. ಪ್ರತಿ ವರ್ಷವೂ ಸಮಾಜ ಸೇವಕ ಜಗದೀಶ್ ಚೌಧರಿಯವರು ಬೆಳಕಿನ ವ್ಯವಸ್ಥೆ ಮಾಡುತ್ತಿದ್ದು ಬೆಟ್ಟಕ್ಕೆ ಬರುವ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವವರಿಗೆ ಲೇಸರ್ ಲೈಟ್ ಆಕರ್ಷಣೆಯಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ 5ನೇ ವರ್ಷದ ಹನುಮ ಜಯಂತಿನ ಬಹಳ ಅದ್ದೂರಿಯಾಗಿ ನೆಲಮಂಗಲ ತಾಲೂಕು ಇರತಕ್ಕಂಥ ಎಲ್ಲ ಹಿಂದೂ ಸಮುದಾಯದ ಮುಖಂಡರುಗಳು ಮತ್ತು ಎಲ್ಲ ಪಕ್ಷಾತೀತ ಇರತಕ್ಕಂಥ ಎಲ್ಲ ಮುಖಂಡರುಗಳು ಬಹಳ ಹೆಚ್ಚಿನ ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ನಡೆಯಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ಅವರೆಲ್ಲರೂ ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಏನ್ 4 ವರ್ಷ ನಡೆಸ್ಕೊಂಡ್ ಬರ್ತಾ ಇದೀವಿ. 5ನೇ ವರ್ಷಕ್ಕಿಂತ ಹೆಚ್ಚಿನ ರೀತಿ ಕಾರ್ಯಕ್ರಮ ಆಗಿರೋದ್ರಿಂದ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥ ವಿಚಾರ. ಅದೆಲ್ಲ ಒಂದ್ ಕಡೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಹನುಮ ಮಾಲೆ ಧರಿಸಬೇಕಾಗಿತ್ತು. ಯಾಕೆ ಹಿನ್ನಡೀತಾ ಇತ್ತು ಗೊತ್ತಾಗ್ತಾ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಹನುಮ ಮಾಲೆ ಹಾಕೊಂಡು ಸಿದ್ರ ಬೆಟ್ಟಕ್ಕೆ ಬಂದಿದ್ದೆ. ಆದ್ರೆ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಏನು ಕೋಟೆ ಕಟ್ಟಡಗಳಾಗಿತ್ತು ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಎಲ್ಲ ಶಿಥಿಲಗೊಂಡಿರೋದ್ರಿಂದ ಅದನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಬಹಳ ಶ್ರಮ ಆಗ್ತಾ ಇದೀವಿ. ಅದಕ್ಕೆ ಸಿದ್ದೇಶ್ವರ ಸೇವಾ ಪ್ರಸೂತಿಯಿಂದ ಮತ್ತು ನಮ್ಮ ತಾಲೂಕಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡಗಳಿಂದ ಕಾರ್ಯಕ್ರಮ ಮುಂದೂಡಿಕೊಟ್ಟಿದ್ದು ಇವತ್ತು 5 ವರ್ಷಕ್ಕೆ ಬಹಳ ಅತ್ಯುತ್ತಮ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ಒಂದು ದಿವಸ ಕಾರ್ಯಕ್ರಮ ಇಟ್ಕೊಂಡು ಸುಮಾರು 10-15 ಸಾವಿರ ಜನ ಶಬರಿಮಲೆಗೆ ಎಲ್ಲರೂ ಕೂಡ ಮಾಲೆ ಹಾಕೊಂಡು ಹೋಗ್ತೀರಿ. ನಾನು ಕೂಡ ವಸತಿ ಮಾಲೆ ಹಾಕೊಂಡು ಅಲ್ಲೇನ ಏನು ಅನಾಹುತಗಳಾಯ್ತು. ನಾವು ದೇವರು ಅಲ್ಲಯ್ಯಪ್ಪರ ಸತ್ಯ ಆದ್ರೆ ಇಲ್ಲಿ ಸಿದ್ದಾಪುರ ಸತ್ಯನೇ. ಅಲ್ಲಯ್ಯಪ್ಪನ ಮೇಲೆ ಬರ್ತಿರ್ತಕ್ಕಂಥ ಸತ್ಯ ಆದ್ರೆ ಇಲ್ಲಿ ಸಿದ್ದಾಪುರ ಬರ್ತಿರ್ತಕ್ಕಂಥ ಸತ್ಯನೇ. ಆದ ಕಾರಣ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇವೆಲ್ಲ ಏನು ಶಬರಿಮಲೆಗೆ ವರ್ಷಕ್ಕೂ ಸತ್ಯ ಮಾಲೆ ಹಾಕೊಂಡು ಹೋಗ್ತೀರಿ. ಹನುಮ ಜಯಂತಿ ಸಹ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥವ್ರು ಅಟ್ಲೀಸ್ಟ್ ಎಲ್ಲರೂ ಕೂಡ ಯುವಕರು ಇಲ್ಲಿ ಮಾಲೆ ಹಾಕೊಂಡ್ ಬಂದ್ರೆ ಏನು ಹಿಂದಿನ ಕಾಲದಲ್ಲಿ ಕೋಟೆಗಳು ಕಟ್ತಾ ಇದ್ರು, ದೇವಸ್ಥಾನಗಳಿತ್ತು, ಎಲ್ಲ ಶಿಥಿಲಗೊಂಡೈತೆ. ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಇಲ್ಲಿ ನಮಗೆ ಒಂದು ಕಾನೂನು ತೊಡಕು ಮತ್ತು ಅರಣ್ಯ ಇಲಾಖೆದ ಆಗ್ತಿರ್ತಕ್ಕಂಥ ಕೆಲವು ವಿರೋಧಗಳನ್ನ ಎದುರಿಸಬೇಕು ಅಂತಂದ್ರೆ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಆದ ಕಾರಣ ಎಲ್ಲರೂ ಏನಲ್ಲಿ ಅಯ್ಯಪ್ಪನ ಮೇಲೆ ಏನ್ ಭಕ್ತಿ ಇಟ್ಟಿದ್ರಿ ಆ ಭಕ್ತಿನ ಹನುಮನ ಮೇಲೆ ತೋರಿಸ್ಬೇಕು ಅಂತಕ್ಕಂಥ ನನ್ನ ಕಳ್ಕಳಿ ಮನವಿ. ಅವ್ರಿಗೆಲ್ಲಾನು ಕೂಡ ಊಟ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ನಾಲ್ಕು ಬೆಟ್ಟಗಟ್ಟ ವ್ಯವಸ್ಥೆ ಎಲ್ಲಾನು ಕೂಡ ಮಾಡಿದೀವಿ. ಶಬರಿಮಲೆಯಲ್ಲಿ ಭಕ್ತಿ ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಸರ್ಕಾರ ಮೊನ್ನೆ ನಾವು ಹೋದಾಗ ಕುಡಿಯೋಕ್ಕೆ ಕೇವಲ ನೀರು ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ ಕಾರಣ ಅಲ್ಲಿ ಹೋಗ್ಬೇಡಿ ಅಂತ ಹೇಳಲಿಕ್ಕೆ ಹೋಗಲ್ಲ. ಬಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮುದಾಯದ ಮುಖಂಡರುಗಳು, ಹಿಂದೂ ಧರ್ಮದಲ್ಲಿ ನಂಬಿಕೆ ಇರತಕ್ಕಂಥ ಹಿಂದೂ ಜನಾಂಗದವರು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ಅವಕಾಶ ಮಾಡಿಕೊಡ್ಬೇಕು. ಅದ್ರ ಜೊತೆಲಿ ಹನುಮ ಜಯಂತಿ ಮತ್ತೆ ದರ್ಗಾ ಎರಡು ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಅನಿಯಮಿತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಿಜಗಲ್ಲ ಸಿದ್ರ ಬೆಟ್ಟ ಅಂತಕ್ಕಂಥ ಹೇಳೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಇಲ್ಲಿ ಭಾವೈಕ್ಯತೆಗೆ, ಬಾಂಧವ್ಯಕ್ಕೆ, ಗೌರವಕ್ಕೆ ಯಾವುದೇ ತೊಂದರೆ ಬರೀತಿಲ್ಲ, ಧಕ್ಕೆ ಬರ್ತಿಲ್ಲ ನಡ್ಕೊತಾ ಇರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಅನುವು ಮಾಡಿಕೊಟ್ಟರು. ಎಲ್ಲರೂ ಕೂಡ ಒಳ್ಳೆದಾಗಲಿ ಅಂತಕ್ಕಂಥ ಅಂದು ಕೂಡ ಆಶಯ. ಬಹುಶಃ ಅವರ ನಡೆಸಿದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸಿದ್ರ ಬೆಟ್ಟದಲ್ಲಿ ನಡೆದ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೆದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ತಿಳಿದೀನಿ. ಇವತ್ತೇನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರೆಲ್ಲರೂ ಕೂಡ ಅನುದಾನಕ್ಕಾಗಿರಲಿ, ಇಲ್ಲಿ ಕಾರ್ಯಕ್ರಮಕ್ಕಾಗಿರಲಿ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೈಯಕ್ತಿಕವಾದ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಯಾರು ಮಾಲೆ ಹಾಕಿದ್ರು ಬಹುಶಃ ಅವ್ರಿಗೆ ಹೆಚ್ಚಿನ ರೀತಿ ಮಾಲೆ ಹಾಕೋರೆ ಅವ್ರಿಗೆಲ್ಲ ಅವ್ರಿಗೆ ಭಗವಂತನ ಅನುಗ್ರಹ ಮತ್ತು ಇಲ್ಲಿರ್ತಕ್ಕಂಥ ನಂಬಿಕೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ರೀತಿ ಜನ ಮಾಲೆ ಹಾಕೋರೆ. ಮುಂದಿನ ದಿನಗಳಲ್ಲೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಲೆ ಹಾಕೊಂಡು ಜಾಗಕ್ಕೆ ಬರ್ಬೇಕು ಅಂತಕ್ಕಂಥ ಅಭಿಲಾಷೆ. ಅದ್ರ ಜೊತೆಲೆ ನಾವೆಲ್ಲ ರೀತಿಯಲ್ಲಿ ಇಲ್ಲಿ ಅಕ್ಕ ಇರ್ತಕ್ಕಂಥ ಎಲ್ಲ ಮುಖಂಡಗಳ ಜೊತೆ ಮಾತಾಡಿ ಸಿದ್ಧಘಟ್ಟ ಸೇವಾ ಸಮಿತಿಯವರನ್ನು ಕೂಡ ಡಿಸ್ಕಸ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಸಿದ್ದೇಶ್ವರ ಜಾತ್ರೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದ್ರ ಬೆಳಗ್ಗೆ ಹನುಮ ಜಯಂತಿ ಮಾಡೋಂಥ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಯಾರೇ
ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಆ ಸಿದ್ದಪ್ಪಂದು ಮತ್ತೆ ಹನುಮನ ಆಶೀರ್ವಾದ ತಗೊಂಡಿದ್ರಿ. ಅವರೆಲ್ಲರೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀರಿ. ಮತ್ತೊಂದು 40 ದಿವಸ ಮನೆ ಮಾಡ್ತೀರಿ, ಯುವಕರು ಮನೆ ಮಾಡ್ತೀರಿ. ಸುಮಾರು 600 ರಿಂದ 700 ಕಿಲೋಮೀಟರ್ ಮಲೆಗಳು ಹೋಗ್ತೀರಿ. ನೆಲಮಂಗಲ ತಾಲೂಕು ಇರ್ತಕ್ಕಂಥ ಸಿದ್ಧಬೆಟ್ಟ ಉಳಿಸ್ಬೇಕಾದ್ರೆ ನೀವೆಲ್ಲರೂ ಕೂಡ ಒಂದು ದಿನ ಹನುಮ ಮಾಲೆ ಧರಿಸಿ ಈ ಕ್ಷೇತ್ರಕ್ಕೆ ಬರ್ಬೇಕು. ಇವತ್ತು ನೆಲಮಂಗಲಿಂದ ಬರ್ತಾ ಇರ್ತಕ್ಕಂಥ ರಾಮಣ್ಣ ಮತ್ತು ಅವ್ರ ತಂಡಕ್ಕೆ ಯಾವ ರೀತಿಯಾದ ಕೃತಜ್ಞತೆ